ಎಲ್ರಿಗೂ ನಮಸ್ತೆ. ಇವತ್ತು ನಾನು ಬೆಳಗ್ಗೆ ಎದ್ದು ನೋಡಿದ್ರೆ ಹಿಂಗೆ ಕಾಣ್ತಾ ಇದ್ದೀನಿ. ಆಮೇಲೆ ರೆಡಿ ಹಾಕಿ ಅಂತ ಹೋದೆ. ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಆಮೇಲೆ ಹೋಗಿ ಮಗಕ್ಕೆ ಪ್ಯಾರಂಡೋಲಿ ಹಾಕ್ಕೊಂಡು ವಿಭೂತಿ ಇಕ್ಕೊಂಡು ಬಂದೆ. ನೋಡಿ ಹಿಂಗೆ ಕಾಣ್ತಾ ಇದ್ದೀನಿ. ಏನಂತೀರಾ? ಕಂಗ್ರ್ಯಾಚುಲೇಷನ್ ಬ್ರದರ್. ಏನೇ ಹೇಳಿ ಬೆಳಗ್ಗೆ ಎದ್ದ ತಕ್ಷಣ ಬೆಂಗಳೂರು ನೋಡೋದೇ ಒಂಥರ ಚೆಂದ ಆ ಜನಗಳು. ಆಮೇಲೆ ನನ್ನ ನಂಬಾರಿ ರೆಡಿ ಆಗಿತ್ತು. ಇವತ್ತೆಲ್ಲ ನಾವು ಹೋಗ್ತಾ ಅಷ್ಟೊತ್ತಿಗೆ ನಮ್ಮ ಮೇಡಮ್ ಅವರು ರೆಡಿಯಾಗಿ ನಿಂತ್ಕೊಂಡ್ರು ಎಲ್ಲ ಹೋಗೋಣಂತ. ಅದಕ್ಕೆ ಇಬ್ಬರು ಸಹ ಒಂದು ಸೆಲ್ಫಿ ತಗೊಂಡು, ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಇಬ್ಬರೂ ಸಹ ಪಿಂಕ್ ಡ್ರೆಸ್ ಇಕ್ಕೊಂಡು ಪಂಕಾಗಿ ರೆಡಿ ಆದೋ ಎಲ್ಲ ಹೋಗೋಣಂತ. ಎಲ್ಲಿಗೆ ಅಂತ ಮುಂದೆ ಹೇಳ್ತೀನಿ, ನೋಡ್ತಾ ಇರಿ. ಇನ್ನೇನೆ ಕೆಳಗಡೆ ಬಂದು ನನ್ನ ನಂಬಾರಿ ಮೇಲೆ ಕುಂತ್ಕೊಂಡು ಹೆಲ್ಮೆಟ್ ಹಾಕೋಣ ಅಂತ ಅನ್ಕೊಂಡೆ. ವಿಭೂತಿಯಲ್ಲಿ ಅಳಿಸುತ್ತೆ ಅನ್ಕೊಂಡೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ ಕಳ್ಸಿ. ಆದರೆ ಏನು ಮಾಡೋದು, ಹೆಲ್ಮೆಟ್ ಹಾಕೊಳ್ಳಿಲ್ಲ ಅಂದರೆ ಪೊಲೀಸರು ಬಿಡ್ತಾರೆ, ನಮ್ಮನ್ನ ಫೈನ್ ಹಾಕ್ಬಿಡ್ತಾರೆ ತಿಳ್ಕೊಂಡು ಇಬ್ಬರು ಹೆಲ್ಮೆಟ್ ಹಾಕ್ಕೊಂಡು ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಅಲ್ಲಿಂದ ಗಾಡೀಲಿ ನಾವು ಹೊರಟಿದ್ದೀನಿ. ಯಾವುದೋ ಒಂದು ಪ್ಲೇಸ್ ಹೋಗ್ಬೇಕು. ಈಗ ದೇವಸ್ಥಾನ ಅಂದ್ಕೊಂಡು ಯಾವ ದೇವಸ್ಥಾನ ಯಾವುದು ಅಂತ ಹೇಳ್ತೀನಿ ನೋಡಿ. ಹೋಗೋ ದಾರಿಯಲ್ಲಿ ಕಂಡಿದ್ದು ಈ ಬಂಡೆ ಮುನೇಶ್ವರ ಸ್ವಾಮಿ ದೇವಸ್ಥಾನ. ಬೇಜಾನ್ ಧಾರಾವಾಹಿಗಳು, ರಾಘಮಾಚಾರಿ ಧಾರಾವಾಹಿ ಎಲ್ಲ ಇದ್ದಾರೆ, ನೋಡಿದ್ರಲ್ಲ ನೀವು ಇದು? ಹೌದು ಓಕೆ, ಹೌದು ಹೌದು, ಓಕೆ. ಇರ್ಲಿ. ನಮ್ಮ ಅಂಬಾರಿನಲ್ಲೇ ಪಾರ್ಕ್ ಮಾಡಿ ದೇವಸ್ಥಾನ ಹತ್ರಕ್ಕೆ ಬಂದು ಅಲ್ಲಿ ಕೈಕಾಲು ತೊಳ್ಕೊಂಡು ದೇವಸ್ಥಾನ ಒಳಗೆ ಹೋಗೋಣ ಅಂತೇಳಿ ನಾವು ಒಳಗೆ ಹೋದೋ. ಇವಾಗ ಗೊತ್ತಾಗಿರಬೇಕು ಇದು ಯಾವ ದೇವಸ್ಥಾನ ಅಂತ. ಗೊತ್ತಾಯ್ತಾ ನೋಡಿ. ದೇವಸ್ಥಾನ ಮುಂಭಾಗ ಬಂದು ನೋಡ್ತೀವಿ. ದೇವಸ್ಥಾನ ಇನ್ನೂ ಯಾಕೋ ಓಪನ್ ಆಗಿಲ್ಲ, ಮೇನ್ ಗೇಟು. ಇರಲಿ ಅಂತೇಳಿ ಮೂಲಸ್ಥಾನ ಇತ್ತು, ಅಲ್ಲಿಗೆ ಹೋಗೋಣ ಅಂತೇಳಿ ಮೂಲಸ್ಥಾನಕ್ಕೆ ಅಲ್ಲಿ ನಮಸ್ಕಾರ ಮಾಡಿಬಿಟ್ಟು ಮೂಲಸ್ಥಾನಕ್ಕೆ ಬಂದು. ಇದೇ ನೋಡಿ ದೊಡ್ಡದು ಆರ್ಚು. ಅಲ್ಲಿಂದ ಬಂದು ಇದೇ ಮೂಲಸ್ಥಾನ, ಮುಕ್ತಿನಾಗದ ದೇವಸ್ಥಾನದ ಮೂಲಸ್ಥಾನ ಹುತ್ತ ಇರುವಂಥ ಸ್ವಾಮಿ. ಇದೇ ಶ್ರೀ ಮುಕ್ತಿನಾಗ, ಆದಿಮುಕ್ತಿನಾಗ ಸನ್ನಿಧಿ. ಪಕ್ಕದಲ್ಲಿ ಅಲ್ಲೇನೇ ನಾಗರು ಕಾಳುಗಳೆಲ್ಲ ಇಟ್ಟಿರು. ಆ ನಾಗರು ಕಾಳುಗಳೆಲ್ಲ ನೋಡಿಕೊಂಡು ಸ್ವಾಮಿಗಳು ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ನಾವು ಮುಂದೆ ಬಂದೋ. ಆಯಿತು. ಆಮೇಲೆ ದೇವಸ್ಥಾನದ ಕೆಳಭಾಗದಲ್ಲಿ ಅಲ್ಲೇ ಧ್ಯಾನ ಮಂದಿರದಲ್ಲಿ ಸಾಯಿಬಾಬಾ ದೇವಸ್ಥಾನ ಇತ್ತು. ಆ ಸಾಯಿಬಾಬಾ ದೇವ್ರನ್ನ ನಮಸ್ಕಾರ ಮಾಡಿಕೊಂಡು ಬಂದು ಆಮೇಲೆ ಗೊತ್ತಾಗಿದ್ದ ವಿಚಾರ ಏನು ಅಂತಂದರೆ, ದೇವಸ್ಥಾನ ಹೆಬ್ಬಾಗ್ಲಿದಲ್ಲ, ಹಿಂದೆಗಡೆಯಿಂದ ಬರಬೇಕು ಅಂತ ಗೊತ್ತಾಯಿತು. ಅಯ್ಯೋ, ನಾನೇ ದಡ್ಡ ಆಗ್ಬಿಟ್ನೆ. ಇದೇ ಮುಕ್ತಿನಾಗ ದೇವಸ್ಥಾನದ ಒಳಗಡೆ ಇರುವಂಥ ಏಕಶಿಲಾ ನಾಗದೇವರ 7 ಸಡೆ ಸರ್ಪ. ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ ಸಾಕು. ಅಲ್ಲಿಂದ ದೇವ್ರಿಗೆ ತಗೊಂಡು ಬಾಯಿ ಅಂತ ಹೇಳಿ ಅಲ್ಲಿಂದ ಹೊರಟು. ಈ ಲಾಗ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ, ಬೆಲ್ ಐಕನ್ ಮುಟ್ಟಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಗ್ತಾಯಿರಿ, ನಗ್ತಾಯಿರಿ. ನಮಸ್ಕಾರ.